ನಟೋರಿಯಸ್ ರೌಡಿ ಶೂಟರ್ ಸೈಕಲ್ ರವಿ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಸೈಕಲ್ ರವಿಯ ಅಕ್ರಮ ಆಸ್ತಿ ಗಳಿಕೆ ಬಗ್ಗೆ ಹಾಗೂ ಆತನ ಲಿಂಕ್ಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತಹ ಸಿಸಿಬಿಗೆ ಇವತ್ತು ಶಾಕ್ ಆದಿತ್ತು. ಅಷ್ಟಕ್ಕೂ ಸಿಸಿಬಿ ಕಚೇರಿಯಲ್ಲಿ ನಡೆದದ್ದಾದ್ರೂ ಏನು ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಡ್ ರಿಪೋರ್ಟ್. ಸೈಕಲ್ ರವಿ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್. ನೋಟಿಸ್ ಕೊಡದಿದ್ರು ಸಿಸಿಬಿ ಎದುರು ಸಾಧು ಹಾಜರ್. ರೌಡಿ ಶೀಟರ್ ಸೈಕಲ್ ರವಿ ಬಂಧನವಾಗ್ತಿದ್ದಂತೆ ಅವನ ಕೃತ್ಯಗಳು ಒಂದೊಂದಾಗಿ ಬಯಲಿಗೆ ಬರ್ತಿವೆ. ಈ ಮಧ್ಯೆ ಆತನ ಬಳಿ ಸಿಕ್ಕ ಮೊಬೈಲ್ಗಳು ಆತನೊಂದಿಗೆ ಸಂಪರ್ಕದಲ್ಲಿದ್ದ ಕೆಲ ರಾಜಕೀಯ ಮುಖಂಡರು, ಖ್ಯಾತ ನಟರ ಬಗ್ಗೆಯೂ ಮಾಹಿತಿ ನೀಡಿದ್ವು. 2 ದಿನದ ಹಿಂದಷ್ಟೇ ಸಿಸಿಬಿ ಮೂಲಗಳು ಸ್ಫೋಟಕ ಮಾಹಿತಿ ಬಯಲಿಗೆಳೆದಿದ್ವು. ಅದರಂತೆ ಉತ್ತರ ಕರ್ನಾಟಕದ ರಾಜಕಾರಣಿಗಳು ಹಾಗೂ ಹಾಸ್ಯ ನಟ ಸಾಧು ಕೋಕಿಲ ಜೊತೆ ರವಿ ಮೊಬೈಲ್ ಸಂಪರ್ಕ ಮಾಡಿದ್ದ ಅನ್ನೋ ವಿಚಾರ ಹೊರಬಿದ್ದಿತ್ತು. ಈ ವಿಚಾರ ತಿಳಿದ ಸಾಧು ಕೋಕಿಲ ನಿನ್ನೆ ಸಿಸಿಬಿ ಕಚೇರಿಗೆ ದೌಡಾಯಿಸಿದ್ರು. ಕಾರ್ಯಕ್ರಮಕ್ಕೆ ಬರುವಂತೆ ಸಾಧುಗೆ ಫೋನ್ ಕಾಲ್. ಮಾಧ್ಯಮಗಳಲ್ಲಿ ಸಾಧು ಹೆಸರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಸಿಸಿಬಿ ನೋಟಿಸ್ ನೀಡಿದ್ರು. ಸಾಧು ಸ್ವತಃ ಸಿಸಿಬಿ ಕಚೇರಿಗೆ ವಿಚಾರಣೆಗೆ ಆಗಮಿಸಿದ್ರು. ಸೈಕಲ್ ರವಿ ತನಗೆ ಪರಿಚಯವಿಲ್ಲ ಅಂತ ಸಾಧು ಕೋಕಿಲ್ ಹೇಳಿಕೆ ನೀಡಿದ್ದಾರೆ. ಇದೇ ವೇಳೆ ಆತನೊಂದಿಗೆ ಕಳೆದ ವರ್ಷ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ದೂರವಾಣಿ ಸಂಪರ್ಕ ಹೊಂದಿದ್ದ ಬಗ್ಗೆ ಪ್ರಸ್ತಾಪಿಸಿದ ಸಿಸಿಬಿ ಪೊಲೀಸರಿಗೆ ಆ ದಿನಗಳ ಬಗ್ಗೆ ತನಗೇನೂ ನೆನಪಿಲ್ಲ ಎಂದಿದ್ದಾರೆ. ಅಂತಿಮವಾಗಿ ಸಂಪರ್ಕ ಮಾಡಿದ ಬಗ್ಗೆ ಮಾಹಿತಿ ಪಡೆದು ನಮಗೆ ತಿಳಿಸಿ ಅಂತ ಸಿಸಿಬಿ ಪೊಲೀಸರು ನಟ ಸಾಧು ಕೋಕಿಲ್ಗೆ ಸೂಚಿಸಿದ್ದಾರೆ ಎನ್ನಲಾಗಿದೆ. ಜೆಡಿಎಸ್ ಮುಖಂಡನ ಮನೆ ಬಾಗಿಲು ತಟ್ಟಿದ ಸಿಸಿಬಿ. ಮತ್ತೊಂದೆಡೆ ಸೈಕಲ್ ರವಿ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಜೆಡಿಎಸ್ ಮುಖಂಡ ಅಲ್ತಾಫ್ ಖಾನ್ ರನ್ನ ಸಿಸಿಬಿ ವಿಚಾರಣೆಗೊಳಪಡಿಸಿತ್ತು. ರವಿ ಜೊತೆ ಸಂಪರ್ಕದಲ್ಲಿದ್ದ ಅಲ್ತಾಫ್ ಖಾನ್ ಚುನಾವಣೆ ವೇಳೆ ಜಮೀರ್ ಸೋಲಿಸೋದಕ್ಕೆ ರಣತಂತ್ರ ರೂಪಿಸಿದ್ರು. ಈ ವೇಳೆ ಸೈಕಲ್ ರವಿ ಸಹಾಯ ಪಡೆದಿದ್ರು ಅಂತ ಹೇಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ವಿಚಾರಣೆಗೆ ಕರೆಸಿದ್ದ ಸಿಸಿಬಿ ಪೊಲೀಸರು ಸೈಕಲ್ ರವಿ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಹಿಂಗೆ ಅವರಿಗೆ ಸಂಪರ್ಕ ಏನಂತ ಕೇಳಿದ್ರು. ನಾನೆಲ್ಲ ವಿಚಾರ ತಿಳಿಸಿದೆ. ಯಾಕಂದರೆ ಸತ್ಯ ಹೇಳಬೇಕಲ್ಲ. ಆ ವಿಚಾರ ತಿಳಿಸಿದೆ. ಸರ್ ಅವ್ರು ತಮ್ಮದಿರೆಲ್ಲ ಕೆಲಸ ಮಾಡಿದ್ದಾರೆ, ಅವ್ರ ವಂಶದವರೆಲ್ಲ ಇದ್ರು ಅಲ್ಲಿ, ಅವರೆಲ್ಲ ಸೇರ್ಕೊಂಡು ಕೆಲಸ ಮಾಡಿದ್ರು. ಆಮೇಲೆ ಅವ್ರ ತಮ್ಮ ಹೇಳ್ದ ನಾವು ಸೈಕಲ್ ರವಿ ತಮ್ಮ ಅಂತ. ಸರಿ ಅಂತ ಹೇಳಿ ಒಂದ್ಸಲಿ ಮಾತಾಡಿದ್ರು ಸರ್ ಅಂತ ಸಾಹೇಬ್ರಿಗೆ ವಿಚಾರ ತಿಳಿಸಿದೆ. ಈಗ ತನಿಖೆ ನಡೆಸಿ ಸರ್ ಏನೇನಿದ್ರೆ ನೀವು ಕರೆಸಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಈ ಎಲ್ಲ ಘಟನೆಗಳ ನಡುವೆ ಸದ್ಯ ಸೈಕಲ್ ರವಿ ಪ್ರಕರಣ ಸಂಬಂಧ ತನಿಖೆ ನಡೆಸುತ್ತಿರುವ ಸಿಸಿಬಿ ಪೊಲೀಸರು ಸಾಧು ಕೋಕಿಲ ಹಾಗೂ ಸೈಕಲ್ ರವಿ ಮೊಬೈಲ್ ಸಂಪರ್ಕದ ಬಗ್ಗೆ 2 ಆಯಾಮಗಳಲ್ಲಿ ತನಿಖೆ ಕೈಗೊಂಡಿದ್ದಾರೆ. ಒಂದು ನಾಗರಬಾವಿಯ ಪ್ರಾಪರ್ಟಿ ವಿಚಾರಣೆಯಾದ್ರೆ ಮತ್ತೊಂದು ಆಯಾಮದಲ್ಲಿ ಯಾವುದಾದರೂ ಸಮಾರಂಭಕ್ಕೆ ಬರುವಂತೆ ಕಾಲ್ ಮಾಡಿರಬಹುದು ಅಂತ ತನಿಖೆ ಕೈಗೊಳ್ಳಲಾಗ್ತಿದೆ. ಮತ್ತೊಂದೆಡೆ ಜೆಡಿಎಸ್ ಮುಖಂಡ ತಾನು ಸೈಕಲ್ ರವಿ ಜೊತೆ ಮಾತನಾಡಿದ್ದು ನಿಜ ಅಂತ ಒಪ್ಪಿಕೊಂಡಿರುವುದು ಪ್ರಕರಣಕ್ಕೆ ಭರ್ಜರಿ ಟ್ವಿಸ್ಟ್ ಕೊಟ್ಟಿದೆ. ಪ್ರಜ್ವಲ್ ಜೊತೆ ಜಗದೀಶ್, ಟಿವಿ9 ಬೆಂಗಳೂರು.